ಎಲ್ಲರಿಗೂ ನಮಸ್ಕಾರ. ಕ್ಯಾಬ್ ಡ್ರೈವರ್ಗೆ ಎಲ್ಲರಿಗೂ ನಾನೇನು ಹೇಳ್ತೀನಂದರೆ, ಓಲೋ ಒಬ್ಬರು ಮತ್ತು ರ್ಯಾಪಿಡೋ ನಮ್ಮ ಹತ್ರ ಪರವಾಗಿಲ್ಲ. ಓಲೋ ಒಬ್ಬರದಲ್ಲಿ ಅಂದರೆ ಅದರಲ್ಲಿ ನಡೀತಿರೋ ಮೋಸ ಬೇರೆ ಯಾವುದಿಲ್ಲ. ಈಗ ಅಂದರೆ ಕ್ಯಾಬ್ ಅವ್ರಿಗೆಲ್ಲ ಹೇಳ್ತಿರೋದಂದರೆ, ಒಬ್ಬರವರು ಆಲ್ಮೋಸ್ಟ್ ಕಾರುಗಳು ಇಳಿಸ್ತಾಯಿತ್ತು. ನೆಕ್ಸ್ಟು ನಮ್ಮಂಥ ಪ್ರೈವೇಟ್ ಕಾರುಗಳನ್ನೆಲ್ಲ ನಾವು ಹೊರಡೆ ಹೋಗಿ ಅವ್ರೇನು ಮಾಡ್ತಾರೆ, ಕಾರ್ ಇಳಿಸ್ತಾರೆ. ಇನ್ನು ಯು ಪಿ ಇದ್ದೆಲ್ಲ ಜನ ಕರ್ಕೊಂಬರ್ತಾರೆ, ಅವರಲ್ಲಿ ಬೆಂಗಳೂರು ಓಡಿಸ್ಕೊಳ್ತಾರೆ. ಕಾರ್ ಮಡಿಗೆರ ಗತಿ ಅದು ಆಗೈತಿ ಅಂತಂದಂಗೆ. ಇನ್ನು ಓಲೋದಲ್ಲಿ ನೆನ್ನೆ ಒಂದು ಏರ್ಪೋರ್ಟ್ ಬಾಡಿಗೆ ಬಂದಿರೋದು ನನಗೆ ಕೊಟ್ಟಿರೋದು 46 ಕಿಲೋಮೀಟ್ರಿಗೆ 660 ರೂಪಾಯಿ. ಕಸ್ಟಮರ್ ಹತ್ರ ಆ್ಯಡ್ ಮಾಡಿರೋದು 1080 ರೂಪಾಯಿ. ಅಂದರೆ ಅದು 2 ಅವರ್ ಟ್ರಾಫಿಕ್ಕು. ಗಾಡಿ ತೆಗಿಯೋಕ್ಕಾಗಲ್ಲ, 2 ಗಂಟೆ ಹಿಡಿತೈತೆ. ಕಸ್ಟಮರ್ ಹತ್ರ ಅಷ್ಟು ತೊಗೊಳೋದಂತೆ. ನಮ್ಗೆ ಕೊಡೋದು ಈ ಥರ. ಅಂದರೆ ಅಲ್ಲಿ ದೊಡ್ಡ ಅಮೌಂಟು ನಮ್ಮನ್ನು ಒಳ್ಳೆ ಯಾವ ಮಟ್ಟಕ್ಕಂದರೆ ಯಾವುದೋ ಜೀತ ಕಾಳ ಇಟ್ಟಂಗೆ ಇವ್ರು ಇಟ್ಬಿಟ್ಟವ್ರೆ ಈ ಆ್ಯಪ್ ಅವರು. ಈಗ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಈ ಆಟೋ ಡ್ರೈವರ್ ಆದರೂ ಸರಿ, ಚಾಲಕರಾದರೂ ಸರಿ, ಮತ್ತು ನಮ್ಮ ಕ್ಯಾಬ್ ಚಾಲಕರಾದರೂ ಸರಿ, ಅಂದರೆ ನಾವೇನಿಲ್ಲಿ ಅಷ್ಟು ಇದಲ್ಲ, ದೊಡ್ಡವರಲ್ಲ. ನೀವೆಲ್ಲ ಸೇರಿ ಒಂದು ಯೂನಿಯನ್ ಮಾಡಿ ಸ್ವಂತ ಆ್ಯಪ್ ಮಾಡಿ. ಹೊರಡೆಯಿಂದ ಬಂದಿರೋರು ದುಡಿಯೋ ಬದಲು ಆ್ಯಪು ಎಲ್ಲರೂ ಸೇರಿ ಎಲ್ಲರೂ ಒಂದು 500,000 ರೂಪಾಯಿ ಹಾಕಿದ್ರೆ ಒಂದು ಆ್ಯಪೇ ರೆಡಿ ಆಗ್ಬೋದು. ನಾವು ಹಿಂಗೆ ಬೇರೆಯವ್ರಿಗೆ ಜೀತಕ್ಕಿರೋ ಬದಲು ಒಂದು ಆ್ಯಪ್, ನಮ್ಮದೇ ಆ್ಯಪ್ ಅಂತಾದಾಗ ನಮಗೆ ಅಂದರೆ ನ್ಯಾಯವಾಗಿರೋ ಡ್ಯೂಟಿ ಕೊಟ್ಟರೆ ಸಾಕು ಬೆಂಗಳೂರಲ್ಲಿ. ಈಗ ಇನ್ನೇನು ನೋಡಿ, ಈಗ ಆಟೋದವ್ರಿಗೆ ಇನ್ನೊಂದು ಹೇಳೋದಾದರೆ, ಈಗ ಬೈಕ್ ಇಳಿಸೋರೆ. ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ, ಇನ್ನೊಂದು 10,000 20,000 ಬೈಕ್ ತಂದು ಹಾಕ್ತಾರೆ. ಯು ಪಿ ಅವ್ರನ್ನ ತಗೊಂಡು ಹಾಕ್ತಾರೆ, ಅವ್ರು ಡ್ಯೂಟಿ ಮಾಡ್ಕೊಳ್ತಾರೆ. ಹೊಡೆತ ಬೀಳ್ತಿರೋದಲ್ಲ ನಮಗೇನೆ. ಅವ್ರ ದುಡ್ಡು ಅವ್ರು ಮಾಮೂಲಿ ತೊಗೊಳ್ತಾನೆ ಇದ್ದಾರೆ. ಮೊದಲು ಇವರು ಇಲ್ಲಿ ಪ್ಲ್ಯಾಟ್ಫಾರ್ಮ್ ತೆಗಿಯುವಾಗ ಈ ಥರ ಮಾಡಿಲ್ಲ. ಈಗ ಅಂದರೆ ನಮ್ಮನ್ನು ಅಷ್ಟು ಕೆಳಮಟ್ಟಿಗೆ ತಂದವ್ರೆ ಈ ಕ್ಯಾಬ್. ಅಂದರೆ ಕ್ಯಾಬ್ ಓಡಿಸೋದು ಈ ಟ್ರಾಫಿಕಲ್ಲಿ. ಅದು ನೆನ್ನೆ ಪೀಕ್ ಅವರನ್ನೇ ನನಗೆ ಕೊಟ್ಟಿರೋದು. ಅದು ಅವರಿಗೆ 169 ರೂಪಾಯಿ ರೀಚಾರ್ಜ್ ಮಾಡಿ, ಕಂಪಲ್ಸರಿ ರೀಚಾರ್ಜು ತಿಂಗಳಿಗೆ 4,000 ರೂಪಾಯಿ ರೀಚಾರ್ಜೇ ಮಾಡಬೇಕು. ಅಂದರೆ ಡೈಲಿ ದುಡ್ಡಿರೋರಾದ್ರೆ 2,000 ರೂಪಾಯಿ ರೀಚಾರ್ಜ್ ಹಿಂಗೆ ಮಾಡೋದು. ಮತ್ತು ಅವ್ರದ್ದು ಕಮಿಷನ್, ನಾವು ದುಡಿಯೋದ್ರಿಂದ ಒಂದು 30% ಕಮಿಷನ್ ಅವ್ರಿಗೆ ಹೋಗ್ತದೆ. ಅದು ನಮ್ಗೆ ಗೊತ್ತಾಯ್ತಲ್ಲ, ಇನ್ಸೆಂಟಿವ್ ಸಿಗ್ತದೆ ಅಂತ. ಇನ್ಸೆಂಟಿವ್ ಏನು, ಇಷ್ಟು ಡ್ಯೂಟಿ ಮಾಡಬೇಕು ಅಂತ. ಇಷ್ಟು ಅವರ್ ಆದಮೇಲೆ ಮತ್ತೆ ಅವರು ಡ್ಯೂಟಿ ಕೊಡಲ್ಲ. ಆಟೋದವ್ರದ್ದು ಅದೇ, ಆಟೋ ಚಾಲಕರದ್ದು ಅದೇ ಹಿಂಸೆನೇ. ಈಗ ನೆಕ್ಸ್ಟ್ ಈಗ ರ್ಯಾಪಿಡೋರು ಆಟೋ ಇಳಿಸ್ತಾರೆ, ಇನ್ನು ಅವರು ಬೈಕ್ ಇಳಿಸ್ತಾರೆ. ಆಲ್ಮೋಸ್ಟ್ ನಮ್ಮನ್ನು ಎಲ್ಲಿವರೆಗೂ ತೊಂದರೆ ತೊಗೊಂಡೋಗ್ಬೋದು, ನಮ್ಮನ್ನು ಎಲ್ಲರೂ ಜೀತ ದುಡಿಸ್ಬೋದು. ಏನಿಲ್ಲ, ಈಗ ಅವರು ಗಾಡಿ ತಗೊಳ್ತಿರೋದೇ ನಾವು ಇಲ್ಲಿ ದುಡ್ದು ಕೊಟ್ಬಿಟ್ಟೆ ಅವ್ರು ತೊಗೊಳ್ತಿರೋದು. ಅದಕ್ಕೆ ಇಲ್ಲಿ ಬೆಂಗಳೂರಿರುವ ಎಲ್ಲ ಚಾಲಕರುಗಳಿಗೂ, ಎಲ್ಲ ಆಟೋ ಚಾಲಕರಿಗೂ ನಾನು ವಿಷಯ ಏನು ತಿಳಿಸ್ತೀನಿ ಅಂದರೆ, ನಮ್ಮದೇ ಅಂತ ಒಂದು ಆ್ಯಪ್ ರೆಡಿ ಮಾಡಿ. ನೀವು ನಮ್ಮ ಹತ್ರ ಪರವಾಗಿಲ್ಲ, ಮಾಡ್ಬೋದು, ಅದೇನು ಸಮಸ್ಯೆ ಇಲ್ಲ. ಆ ಥರ ಗೌರ್ಮೆಂಟಿಗೆ ಟಚ್ ಆಗಿಬಿಟ್ಟು, ಇದು ಯಾವನೋ ಮೂಲೆಯಲ್ಲಿ ಎಲ್ಲೋ ಅವನೇ ನಮಗೇನು ಇನ್ಸೆಂಟಿವ್ ಕೊಡ್ತಿದ್ದಾನ, ಇಲ್ಲ ಏನಾದರೂ ಬೋನಸ್ ಕೊಡ್ತಾಯಿದ್ದಾನ, ಏನಾದರೂ ಕೊಡ್ತಾವನ, ಏನೂ ಕೊಡ್ತಾಯಿಲ್ಲ. ನಾವೇನಕ್ಕೆ ಅಷ್ಟು ಜೀತಕ್ಕೆ ಅವ್ರ ಹತ್ರ ಕೆಲಸ ಮಾಡಬೇಕು? ಈಗ ಕಸ್ಟಮರ್ ಹತ್ರ ಮಾಮೂಲಿ ದುಡ್ಡು ಆ್ಯಡ್ ಮಾಡ್ತಾರೆ, ಅವರು ಜಾಸ್ತಿನೇ ಆ್ಯಡ್ ಮಾಡ್ತಾರೆ. ನಮಗೇನು ಕೊಡ್ತವ್ರೆ? ಅಂದರೆ ನಮಗೆ ಮನೆ ಮಠ ಏನೂ ಇಲ್ವಾ? ಯೋಚನೆ ಮಾಡಿ ನೀವು ದಯವಿಟ್ಟು. ನಿಮಗೆಲ್ಲ ನಾನು ಕೈ ಮುಗಿತಿದ್ದೀನಿ. ಎಲ್ಲ ಕ್ಯಾಬ್ ಅವರು ಸೇರಿ ಒಂದು ಯೂನಿಯನ್ ಮಾಡಿ ನಮ್ಮದೇ ಒಂದು ಆ್ಯಪ್ ಓಪನ್ ಮಾಡಿ. ಆವಾಗ ಸಮಸ್ಯೆ ಆಗಲ್ಲ. ಯಾಕಂದರೆ ನಾವು ಅದಕ್ಕೆ ಪ್ರಚಾರ ನಾವೇ ಪ್ರಚಾರ ಮಾಡ್ಕೊಳ್ಳೋದು. ಈ ಆ್ಯಪ್ ಓಪನ್ ಮಾಡಿ ಅಂತಂದ್ಬಿಟ್ಟು. ಅದು ಬಿಟ್ಬಿಟ್ಟು ಇನ್ನು ಓಲೋ ಒಬ್ಬರನ್ನೆಲ್ಲ ಜಾಸ್ತಿ ನಂಬ್ಕೊಂಡು ಮಾಡಿದ್ರೆ, ಒಟ್ಟಲ್ಲಿ ನಾವು ಎಷ್ಟೇ ಕಷ್ಟಪಟ್ಟರು ಬೆಂಗಳೂರಲ್ಲಿ ಒಂದು 1,500 ರೂಪಾಯಿ ನಮ್ಮ ಕೈಲಿ ಉಳಿಸೋಕ್ಕಾಯ್ತಿಲ್ಲ. ಸ್ವಂತ ಗಾಡಿ, ಅದು ಇನ್ನು ಮಾಮೂಲಿ ಆಯಿಲ್ ಚೇಂಜು, ಗಾಡಿ, ನಮ್ಮ ಖರ್ಚು. ಇಲ್ಲಿ ಒಳ್ಳೆ ಅಂದರೆ ಬೆಂಗಳೂರಲ್ಲಿ ಅಂದರೆ ಒಳ್ಳೆ ರೋಡ್ ಇಲ್ಲ, ಒಂದು ಒಳ್ಳೆ ಗಾಳಿ ಇಲ್ಲ. ಒಂದೊಂದು ಕಡೆ ಅಂತ ಕೆಟ್ಟ ಸ್ಮೆಲ್. ಅಂದರೆ ಅಷ್ಟೆಲ್ಲ ನಾವು ಕಷ್ಟದಲ್ಲಿ ಗಾಡಿ ಓಡಿಸ್ಬಿಟ್ಟು, ಕೆಲವ್ರು ಹೇಳ್ತಾರೆ AC ಬುಕ್ ಮಾಡಿರ್ತಾರೆ. ಅದು ನೋಡಿದ್ರೆ 2 ಅವರು 3 ಅವರು ಪೀಕ್ ಅವರ್ ಮಧ್ಯದಲ್ಲಿ ರೈಟು ಕಡಿಮೆ. ಅಲ್ಲಿಗೆ ನೇರನೇ ಆಗ್ಬೋದು. ನಾವು ಸುಮ್ಮನೆ ಜೀತಕ್ಕೆ ದುಡಿತಿರೋದು. ದಯವಿಟ್ಟು ನಮ್ಮ ಕ್ಯಾಬ್ ಅವರಿಗೆ ನಾನು ಹೇಳ್ತಿರೋದು, ಯಾರಾದರೂ ಒಂದು ದೊಡ್ಡ ಮನಸ್ಸು ಮಾಡಿ ಒಂದು ಯೂನಿಯನ್ ಮಾಡಿ, ಒಂದು ಆಫೀಸ್ ಮಾಡಿ. ಕ್ಯಾಬ್ ಡ್ರೈವರೆಲ್ಲ ಬಂದ್ಬಿಟ್ಟು ಅಲ್ಲಿ ಬಂದು
ಅಪಾಯಿಂಟ್ಮೆಂಟ್ ತೊಗೊಂಡು ಒಂದೊಂದು ಮೆಂಬರ್ ಆಗಲಿ ಸಪ್ರೇಟ್ ಆ್ಯಪೇ ಮಾಡಿ ನಾವೇ ಕ್ಯಾಬ್ ಅವರೇ ಪ್ರಚಾರ ಮಾಡೋದ. ಓಲೋ ಒಬ್ಬರದೆಲ್ಲ ಬಿಟ್ಬಿಡಿ, ಅವನ್ನೆಲ್ಲ ನೆಚ್ಕೊಂಡು ಜೀವನ ಮಾಡಿದ್ರೆ ನಮ್ಮನ್ನು ಸಾಯಿಸ್ತಾರೆ ಅವರು. ನೋಡಿ ಆಲ್ಮೋಸ್ಟು ಕ್ಯಾಬಿಗೆ ಮತ್ತು ಇನ್ನು ಬೈಕಿಗೆಲ್ಲ ಆಲ್ಮೋಸ್ಟ್ UP ಅವರೇ ಬಂದವ್ರೆ. ಮತ್ತು ಇಲ್ಲಿ ಜನನೂ ಅಷ್ಟೇ, ಅಂದರೆ ನಮ್ಮ ಕನ್ನಡದವ್ರ ಮೇಲೆ ತುಂಬ ಗೌರವ ಐತೆ, ಇಲ್ಲ ಅಂತ ನಾನು ಹೇಳ್ತಾಯಿಲ್ಲ. ಅವ್ರು ಮಾಡ್ತವ್ರೆ, ಅಂದರೆ ಅವರು ಡ್ಯೂಟಿ ಎಲ್ಲ ಚೆನ್ನಾಗಿ ಕೊಡ್ತಾರೆ, ಅಮೌಂಟು ಚೆನ್ನಾಗಿ ಕೊಡ್ತಾರೆ. ಈಗ ನಮ್ಮ ದುಡ್ಡನ್ನೇ ತಗೊಂಡು ಬೇರೆಯವ್ರಿಗೆ ಅವರು ಗಾಡಿ ಇಳಿಸಿ ಬೇರೆ 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 ಕಡೆಯವ್ರು ಬಂದು ಗಾಡಿ ಓಡಿಸ್ತಾರೆ ಅಂತಂದರೆ ನಮಗೇನು ಲೆಕ್ಕಾಚಾರ. ಮೊನ್ನೆ ಹಂಗೆ ನನಗೆ ಅವನೊಬ್ಬ ಹಿಂದಿಯವನು UP ಅವನೇನು ಅಡ್ಡ ಹಾಕ್ಕೊಂಡು ಅವನು ಸರಿಯಾಗಿ ಕನ್ನಡನೂ ಬರಲ್ಲ, ಸರಿಯಾಗಿ ಹಿಂದಿನೂ ಬರಲ್ಲ, ನನಗೇ ಜೋರು ಮಾಡ್ತಾಯಿದ್ದ. ನೀನು ಹೇಳಿದ್ದು ಹೊಡೆಯೋಣ ಅಂತಂದರೆ ಗಾಡೀಲಿ ಯಾವುದೋ ಒಂದು ಪ್ಯಾಸೆಂಜರ್ ಇದ್ದರು ಹೆಣ್ಮಕ್ಳು, ಆಯ್ತು ಬಾಯಿ ನಮ್ಮದೇ ತಪ್ಪು ಅಂತಂದು ನಾವು ಮುಂದಕ್ಕೆ ಹೋದ ಅಂದರೆ ಆ ಮಟ್ಟಕ್ಕೆ ಆಗೈತೆ. ಕಾರಣ ಏನಂದರೆ ಒಂದು ಈ ಓಲೋ ಒಬ್ಬರು ಸಖತ್ತು ಮೋಸ ರೀ, ಅದರಲ್ಲಿ ಡ್ಯೂಟಿ ಮಾಡೋದಂತೂ ಸಖತ್ತು ಮೋಸ. ನಿಜವಲ್ಲ, ನಾನೀಗ ಈ ಕ್ಯಾಬ್ ಬಿಟ್ಬಿಟ್ಟು ಯಾವುದಾದ್ರು ಟೀ ಅಂಗಡಿನೋ ಬೇರೆ ಏನಾದರೂ ಮಾಡೋಣ ಅಂತಿರೋದು. ಬೇಜಾರಾಗ್ಬಿಟ್ಟೈತೆ. ನೆನ್ನೆ 2.5 ಗಂಟೆ ಜರ್ನಿ, ಅದಕ್ಕೆ ನಾನು ಬಾಡಿಗೆನೇ ಇಲ್ಲ ಸರಿಯಾಗಿ, ಅಂದರೆ ಕ್ಯಾಬ್ ಬಾಡಿಗೆನಿಲ್ಲ. ಒಂದು 400 ರೂಪಾಯಿ ಬಾಡಿಗೆಯಿಂದ ಏರ್ಪಾಡು ಸಿಕ್ತು, ಅದು ಟೋಲ್ ಕಟ್ಟಾಗಿ ಏನೋ 200 ಸಮಥಿಂಗ್ 280 ಸಮಥಿಂಗ್ ಇತ್ತು. ಅದರಲ್ಲಿ ಅವ್ರದ್ದೊಂದು ಆ್ಯಪ್ ರೀಚಾರ್ಜ್ ಮಾಡೋಕ್ಕಿತ್ತು, 160 ರೂಪಾಯಿ, ಅದು ರೀಚಾರ್ಜ್ ಮಾಡಿದ್ರು. ಅಲ್ಲಿಂದ ಬರುವಾಗ ಇದೊಂದು 46 ಕಿಲೋಮೀಟ್ರಿಗೆ ಅವ್ರು ಕೊಟ್ಟಿರೋದು 660 ರೂಪಾಯಿ ನಮಗೆ. ಅವ್ರ ಹತ್ರ ಬಿಲ್ ಆ್ಯಡ್ ಮಾಡಿರೋದು 1080 ರೂಪಾಯಿ. ಮತ್ತು ಇನ್ಸೆಂಟಿವ್ ಕೊಡ್ತಾರಂತೆ, ಯಾವ ಇನ್ಸೆಂಟಿವ್ ಕೊಡೋಲ್ಲ. ಅವ್ರು ಇಷ್ಟು ಡ್ಯೂಟಿ ಮಾಡಲೇಬೇಕು ಅಂತ ಅದಕ್ಕೆ, ಅದಾದಮೇಲೆ ಆ ಡ್ಯೂಟಿ ನಮಗೆ ಮಾಡೋಕ್ಕಾಗಲ್ಲ, ಕೊಡೋದೇ ಇಲ್ಲ. ಏನಕ್ಕೆ ಅಷ್ಟು ಕಷ್ಟದಲ್ಲಿ ನಾವು ಮಾಡಬೇಕು, ಚಾಲಕರಿಗೆ ನಾವು ಏನಕ್ಕೆ ಕಷ್ಟದಲ್ಲಿ ಮಾಡಬೇಕು? ಎಲ್ಲರೂ ಮನಸ್ಸು ಮಾಡಿ ಒಂದು ಯೂನಿಯನ್ ಮಾಡಿ. ಈಗ ಆಟೋ ಚಾಲಕರಿಗೂ ಇಲ್ವ ಯೂನಿಯನು, ಅದೇ ಥರ ಒಂದು ಕಾರ್ ಚಾಲಕರಿಗೂ ಒಂದು ಯೂನಿಯನ್ ಮಾಡಿ. ಅಂದರೆ ಸ್ವಂತ ಗಾಡಿ ತೊಗೊಂಡಿರೋರು ಒಂದೊಂದು ಯೂನಿಯನ್, ಅಂದರೆ ಏನಪ್ಪ ಒಂದು ಆ್ಯಪ್ಗೆಲ್ಲ 1000, ಎಲ್ಲರೂ ಸೇರಿ 1,000 ರೂಪಾಯಿ ಕೊಟ್ಟುಬಿಟ್ರೆ 40 ಲಕ್ಷ ರೂಪಾಯಿನೇ ಕಲೆಕ್ಷನ್ ಆಯ್ತದಂತೆ. ಒಂದು ಆ್ಯಪೇ ಮಾಡಿ, ನಮ್ಮದೇ ಆ್ಯಪು, ನಮ್ಮ ಆ್ಯಪು ಅಂತಂದ್ಬಿಟ್ರೆ ಮಾಡಿ, ಅದರಲ್ಲಾದರೂ ಡ್ಯೂಟಿ ಆದರೂ ಮಾಡ್ಬೋದು ಅಂತ ನಾನು. ಅಂದರೆ ಮುಂದಕ್ಕೆ ಜೀವನ ಮಾಡೋರಿಗೆ ಇದು ನಿಮ್ಮದೇ ಮಾಡ್ಬೋದು. ಅಲ್ಲಿ ನಾವು ಅಷ್ಟವರು ಒಂದು 10-15 ಅವರ್ ದುಡಿಯೋ ಬದಲು ಒಂದು 8 ಅವರ್ ದುಡ್ಕೊಂಡು ನಮಗೂ ಮನೆ ಮಟ್ಟಿರ್ತದೆ, ಮನೆಗೆ ಮಲ್ಕೋಬೋದು. ಏನು ಅತ್ಯಾಸೆನ ನಾವು ಕೇಳಲ್ಲ. ಗಾಡೀಲಿ 1,000-1,500 ರೂಪಾಯಿ ಉಳಿಬೋದು, ಅದು ನಮಗೆ ಇವ್ರ ಕೈಲಿ ಉಳ್ಸೋಕ್ಕಾಯ್ತಿಲ್ಲ. ದಯವಿಟ್ಟು ನೀವು ಮನಸ್ಸು ಮಾಡಿ ನಮ್ಮದೇ ಒಂದು ಆ್ಯಪು ಶುರು ಮಾಡಿ. ಚಾಲಕರಿಗೆ ಹೇಳ್ತಿರೋದು, ಆಟೋ ಚಾಲಕರಿಗೆ ಹೇಳ್ತಿರೋದು, ಈ ಓಲೋ ಒಬ್ಬರನ್ನೆಲ್ಲ ನಂಬ್ಕೊಂಡು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಇನ್ನು ಆಟೋ ಚಾಲಕರಿಗೆ ಇನ್ನೊಂದು ವಿಷಯ ಅಂತಂದರೆ, ಇನ್ನೊಂದು ಅವ್ರಿಗೆ ಆ ಬೈಕ್ಗಳು ಇಳಿಸ್ತಾರೆ, ಎಲ್ಲ UPಯಿಂದನೇ ಕರ್ಕೊಂಬರ್ತಾರೆ. 10,000-20,000 ಸಂಬಳ ಅಂತಂದ್ಬಿಟ್ಟು ಅವರೇ ಮಾಡ್ತಾರೆ. ನಾವು ಸುಮ್ಮನೆ ಸೈಡಲ್ಲಿ ನಿಂತ್ಕೋಬೇಕು. ನಾವು ಒಬ್ಬರು ಅವ್ರ ಜೊತೆ ಗಲಾಟೆ ಆಡೋಕ್ಕಾಗಲ್ಲ. ಅದು ದೊಡ್ಡ ಒಂದು ಆಲದ ಮರ ಆಗೈತೆ. ಕೋರ್ಟ್ಗೆ ಹೋದರೂ ಅಲ್ಲಿ ದೊಡ್ಡ ಅಧಿಕಾರಿಗಳನ್ನೇ ಅವ್ರು ಕೊಂಡ್ಕೊಳ್ತಾರೆ. ಅದಕ್ಕೆ ಚಾಲಕರಿಗೆ ಹೇಳ್ತಿರೋದಂದರೆ, ದಯಮಾಡಿ ನೀವು ಏನಾದರೂ ನಮ್ಮದೇ ಅಂತ ಒಂದು ಆ್ಯಪು ಶುರು ಮಾಡಿ. ನಮ್ಮ ಹತ್ರ ಈಗ ನಾನು ನೋಡಿದ ಬೆಟ್ರಲ್ಲೇ ನಮ್ಮ ಹತ್ರ, ಆದರೆ ನಮ್ಮ ಹತ್ರ ಅಷ್ಟು ಪ್ರಚಾರ ಆಗಿಲ್ಲ, ಅಷ್ಟು ಡ್ಯೂಟಿ ಸಿಗ್ತಾಯಿಲ್ಲ. ಎಲ್ಲ ನಮ್ಮ ಚಾಲಕರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು.